ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅವ್ರಿಗೆ ಜಾಗೃತಿ ಕೊಡಬೇಕು, ಅವ್ರಿಗೆ ಭಯ ಬರಬೇಕು. ಆಗ್ತಾರೆ ನಮ್ಮ ಫೈನ್ ಆಗ್ತಾರೆ ಅಂತ ಆಗಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಎಷ್ಟೋ ಕಡೆಗೆ ನೀವು ವಿಡಿಯೋ ಕೆಲವು ಕಡೆ ಎಲ್ಲ ನೀವು ತೋರಿಸಿದ್ವಿ ಫೋಟೋ ಎಲ್ಲ. ತಕ್ಷಣ ನಾನು ಪೊಲೀಸ್ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ, ಅವರು ನಮಗೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆ ಕಡೆ ಎಲ್ಲ ಹೋಗಿ ನೀವು ಮಾಡಬೇಕು ಅಂತ. ನೀವು ಟಿವಿಲಿ ಹಾಕೊಳ್ತೀರಲ್ಲ, ಈ ನೀವೇ ಕಾಪಾಡಬೇಕು, ನೀವೇ ಮಾಲೀಕರು, ನೀವೇ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ನೀವೇ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಕೆಲಸ ನೀವು ಆಗಬೇಕು ಅಂತ ಹೇಳಿ ನಮ್ಮ ಪರಿಸರ ನಾವು ಉಳಿಸ್ಕೊಳ್ಳೋಣ. ಆ ದೃಷ್ಟಿಯಿಂದ ನಮ್ಮ ಗ್ರೇಟರ್ ಬೆಂಗಳೂರು ಇದನ್ನು ಮಾಡ್ತಾ ಇದೆ. ಈ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕೂಡ ಇದು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ, ಎಲ್ಲ ನಗರ ಸಿಟಿಗಳಲ್ಲಿ. ಸೊ ಅದಕ್ಕೆ ನಾವೇ ಇದನ್ನ GBA ಇದನ್ನ ಬೆಂಗಳೂರು ನಗರದಲ್ಲಿ ನಾವು ಇದನ್ನ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಎಲ್ಲರೂ ಕೂಡ ನಾವು ಮಾರ್ಗದರ್ಶನವನ್ನು ಮಾಡ್ಕೊಳ್ತೇವೆ. ಏಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಲ್ಲರಿಗೂ ಸೇರುತ್ತೆ, ವಾಟರ್ ಕನ್ಸರ್ವೇಷನ್ ಅಂದ್ರೆ ಎಲ್ಲರಿಗೂ ಸೇರುತ್ತೆ, ಎನರ್ಜಿ ಬಿಲ್ಡಿಂಗ್ ಅಂದ್ರೆ ಎಲ್ಲರಿಗೂ ಸೇರುತ್ತೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ವೇಸ್ಟ್ ವಾಟರ್ ಮತ್ತು ಅರ್ಬನ್ ಪ್ಲಾನಿಂಗು ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ, ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ, ನಮ್ಮ ಮಕ್ಕಳ ಸಹಕಾರ ಇಲ್ಲ ಅಂದ್ರೆ ಈ ಕಾರ್ಯಕ್ರಮ ನಾವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿ ವಾಂಟ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಟು ಜಾಯಿನ್ ಹ್ಯಾಂಡ್ಸ್ ಟುಗೆದರ್, ಆಲ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಟು ಜಾಯಿನ್ ಟುಗೆದರ್. ಅದಕ್ಕೆ ನಾವು ನಮ್ಮದೇ ಆದಂತಹ ಒಂದು ಟೀಮ್ ಅನ್ನು ನಮ್ಮ ವ್ಯಾಪ್ತಿಯಲ್ಲಿ GBA ವ್ಯಾಪ್ತಿಯಲ್ಲಿ ನಾವು ಅದಕ್ಕೆ ಇಟ್ಟಿರ್ತೇವೆ. ಅವ್ರ ಸಂಪರ್ಕದಲ್ಲಿ ಇಟ್ಟಿರ್ತೇವೆ, ವೆಬ್ಸೈಟ್ ಓಪನ್ ಮಾಡ್ತೀವಿ, ಸಂಪರ್ಕದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಗಿಡಗಳು ಕೊಡಬೇಕು, ಆ ಗಿಡಗಳಿಗೆ ನಂಬರ್ ಹಾಕ್ಲಿಕ್ಕಿರ್ಬೋದು, ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಕೊಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ವಿಚಾರವನ್ನು ಇವತ್ತು ನಿಮಗೆ ತಿಳಿಸಬೇಕು ಅಂತ ಹೇಳಿ ನಾನು ಮೊದಲನೇ ವಿಚಾರ ನಾನು ಆಹ್ವಾನಿಸಿದ್ದೇನೆ. ಈ ವಿಚಾರದಲ್ಲಿ ನಾವು ಮಾತಾಡಿ ಆಮೇಲೆ ಎರಡನೇ ವಿಚಾರ ಈ ಆಕ್ಟಿವಿಟೀಸ್ ಮೇಲ್ವಿಚಾರಣೆಗೆ ಖಂಡಿತ ವಿ ಹ್ಯಾವ್ ಎ ಟೀಮ್ ಆಫ್ ಆಫೀಸರ್ಸ್. ಸ್ಪೆಷಲ್ ಕಮಿಷನರ್ನೇ ಅದಕ್ಕೆ ಇಟ್ಟಿದ್ದೀವಿ. ಪ್ರೀತಿ ಗೆಲಟ್ ಅಂತ ಒಂದು IAS ಆಫೀಸರ್ ಇದ್ದಾರೆ. ಲಾಸ್ಟ್ 2 years ಇಸ್ ವರ್ಕಿಂಗ್. ಅದೇ ವಿಚಾರದಲ್ಲಿ ಅವ್ರ ಟೀಮ್ ಇದೆ, ಎಲ್ಲ ಸೇರಿ ವರ್ಕ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 100 ಸ್ಕೂಲ್ಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಈಗಾಗಲೇ ಅವರು ಮುಂದಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಬಸ್ಗಳನ್ನೇ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಇದು ಸಮಸ್ಯೆ ಇದೆ ಬೆಂಗಳೂರಲ್ಲಿ, ಬರ್ತದೆ ಮುಂದಕ್ಕೆ ಅಂತೇಳಿ ಕೆಲಸ ಮಾಡ್ತಾರೆ. ಇದು ದೊಡ್ಡ ನಂಬರ್ ಅಪ್ಪ, 1,40,00,000 ಜನಸಂಖ್ಯೆ ಮನೆ ಬೆಂಗಳೂರಲ್ಲಿ. ಎಷ್ಟು ಮಾರ್ಷಲ್ ಇಡಕ್ಕೆ ಸಾಧ್ಯ, ಎಷ್ಟು ಸಾಧಕರೇ ನಮ್ಗೆ ಸಹಕಾರ ಕೊಡಬೇಕು. ಇವೆಲ್ಲ ವಿಚಾರಕ್ಕೆ ಅವ್ರಿಗೆ ಜಾಗೃತಿ ಕೊಡಬೇಕು, ಅವ್ರಿಗೆ ಭಯ ಬರಬೇಕು. ಆಗ್ತಾರೆ ನಮ್ಮ ಫೈನ್ ಆಗ್ತಾರೆ ಅಂತ ಆಗಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಎಷ್ಟೋ ಕಡೆಗೆ ನೀವು ವಿಡಿಯೋ ಕೆಲವು ಕಡೆ ಎಲ್ಲ ನೀವು ತೋರಿಸಿದ್ವಿ ಫೋಟೋ ಎಲ್ಲ. ತಕ್ಷಣ ನಾನು ಪೊಲೀಸ್ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಬೇರೆಯವರು ಮೀಡಿಯಾ ತೋರಿಸಿರ್ತಾರೆ, ಅವರು ನಮಗೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆ ಕಡೆ ಎಲ್ಲ ಹೋಗಿ ನೀವು ಮಾಡಬೇಕು ಅಂತ. ನೀವು ಟಿವಿಲಿ ಹಾಕೊಳ್ತೀರಲ್ಲ, ಈ ಟಿವಿ ಇಂಪ್ಯಾಕ್ಟ್ ಇದು, ನಮ್ಮ ಇಂಪ್ಯಾಕ್ಟ್ ಇದು ಅಂತ ನೀವು ಹಾಕೊಳ್ತೀರಲ್ಲ, ನನಗೆ ನಾನು ತಪ್ಪು ಅಂತ ಹೇಳೋದಿಲ್ಲ. ಅವರು ನಮಗೇನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ ಅಂತ
ಅವ್ರ ಮೇಲೆ ನೀವು ಬೀಳಕ್ಕೆ ಹೋಗ್ಬಿಟ್ಟು ಅವ್ರ ನಮ್ಮ ಪಾಠ ಹೇಳ್ತಾ ಇದ್ದಾರೆ ತಿಳ್ಕೊಳ್ಳಿ ಅಂತ ಹೇಳಿದ್ದೆ. ಸಿಟಿ ಸೆಂಟ್ರಿಗಿಂತ ಸಿಟಿ ಔಟ್ಸ್ಕಟ್ಸಲ್ಲಿ ಜಾಸ್ತಿ ಆಗ್ತದೆ ಬಸ್ಸಸ್ಗಳು ಇನ್ಆಕ್ಟಿವ್ ಆಗಿರೋದ್ರಿಂದ ಇದು ಮತ್ತೆ ಶುರುವಾಗಿರೋದು. ಐ ಅಗ್ರಿ ವಿತ್ ಯು. ಎವ್ರಿ ಡೇ ಎಷ್ಟು ಕಸ ಜನರೇಟ್ ಆಗ್ತಾ ಇರ್ತದೆ ಅಂತಂದ್ರೆ 6,000 ಟನ್ ಜನರೇಟ್ ಆಗ್ತದೆ. ಓಕೆ, ದಿಸ್ ಇಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬೌಂಡ್ರೀಸ್ ಸೆಟ್ ಮಾಡ್ತೀವಿ ಸರ್. ನೀವೇ ಕಾಪಾಡಬೇಕು, ನೀವೇ ಮಾಲೀಕರು, ನೀವೇ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ನೀವೇ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಕೆಲಸ ನೀವು ಆಗಬೇಕು ಅಂತೇಳಿ ನಮ್ಮ ಪರಿಸರ ನಾವು ಉಳಿಸ್ಕೊಳ್ಳೋಣ. ಆ ದೃಷ್ಟಿಯಿಂದ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಇದನ್ನು ಮಾಡ್ತಾ ಇದೆ. ಈ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕೂಡ ಇದು ಅವರು ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ ಎಲ್ಲ ನಗರ ಸಿಟಿಗಳಲ್ಲಿ. ಸೊ ಅದಕ್ಕೆ ನಾವೇ ಇದನ್ನ GBA ಇದನ್ನ ಬೆಂಗಳೂರು ನಗರದಲ್ಲಿ ನಾವು ಇದನ್ನ ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಎಲ್ಲರೂ ಕೂಡ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ. ಏಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಲ್ಲರಿಗೂ ಸೇರಿದೆ, ವಾಟರ್ ಕನ್ಸರ್ವೇಷನ್ ಅಂದ್ರೆ ಎಲ್ಲರಿಗೂ ಸೇರಿದೆ, ಎನರ್ಜಿ ಪುಲ್ಲಿಂಗ್ ಅಂದ್ರೆ ಎಲ್ಲರಿಗೂ ಸೇರಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ವೇಸ್ಟ್ ವಾಟರ್ ಮತ್ತು ಅರ್ಬನ್ ಪ್ಲಾನಿಂಗು ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ, ನಮ್ಮ ಮಕ್ಕಳ ಸಹಕಾರ ಇಲ್ಲ ಅಂದ್ರೆ ಈ ಕಾರ್ಯಕ್ರಮನ ನಾವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿ ವಾಂಟ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಟು ಜಾಯಿನ್ ಹ್ಯಾಂಡ್ಸ್ ಟುಗೆದರ್, ಆಲ್ ರಿಸಲ್ಟ್ ವೆಲ್ಫೇರ್ ಅಸೋಸಿಯೇಷನ್ ಟು ಜಾಯಿನ್ ಟುಗೆದರ್. ಅದಕ್ಕೆ ನಾವು ನಮ್ಮದೇ ಆದಂತಹ ಒಂದು ಟೀಮ್ ಅನ್ನ ನಮ್ಮ ವ್ಯಾಪ್ತಿಯಲ್ಲಿ GBA ವ್ಯಾಪ್ತಿಯಲ್ಲಿ ನಾವು ಅದಕ್ಕೆ ಇಟ್ಟಿರ್ತೇವೆ. ಅವ್ರ ಸಂಪರ್ಕದಲ್ಲಿ ಇಟ್ಟಿರ್ತೇವೆ. ವೆಬ್ಸೈಟ್ ಓಪನ್ ಮಾಡ್ತೀವಿ. ಸಂಪರ್ಕದ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಗಿಡಗಳು ಕೊಡಬೇಕು, ಆ ಗಿಡಗಳಿಗೆ ನಂಬರ್ ಹಾಕ್ಲಿಕ್ಕಿರ್ಬೋದು, ಬೇರೆ ಬೇರೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಸಾಧ್ಯ ನಾವು ಅದನ್ನೆಲ್ಲ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ವಿಚಾರವನ್ನು ಇವತ್ತು ನಿಮಗೆ ತಿಳಿಸಬೇಕು ಅಂತೇಳಿ ನಿಮ್ಮನ್ನ ಮೊದಲನೇ ವಿಚಾರನ ನಾನು ಆಹ್ವಾನಿಸಿದ್ದೇನೆ. ಈ ವಿಚಾರದಲ್ಲಿ ನಾನು ತಾವು ಮಾತಾಡಿದ್ದು ದಯವಿಟ್ಟು ತಾವು ಮಾತಾಡಿ ಆಮೇಲೆ ಎರಡನೇ ವಿಚಾರ. ಈ ಆಕ್ಟಿವಿಟೀಸ್ ಮೇಲ್ವಿಚಾರಣೆಗೆ ಖಂಡಿತ ವಿ ಹ್ಯಾವ್ ಎ ಟೀಮ್ ಆಫ್ ಆಫೀಸರ್ಸ್. ಸ್ಪೆಷಲ್ ಕಮಿಷನರ್ನೇ ಅದಕ್ಕೆ ಇಟ್ಟಿದ್ದೀವಿ. ಪ್ರೀತಿ ಗೆಲಟ್ ಅಂತ ಒಂದು IAS ಆಫೀಸರ್ ಇದ್ದಾರೆ. ಲಾಸ್ಟ್ 2 years ಇಸ್ ವರ್ಕಿಂಗ್ ಅದೇ ವಿಚಾರದಲ್ಲಿ ಅವ್ರದ್ದು ಟೀಮ್ ಇದೆ. ಎಲ್ಲ ಸೇರಿ ವರ್ಕ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 100 ಸ್ಕೂಲ್ಗಳನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಈಗಾಗಲೇ ಅವರು ಮುಂದಕ್ಕೆ ಬಂದಿದ್ದಾರೆ. ಸೊ ಅವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬಸ್ಗಳನ್ನೇ ಸರಿ ಮಾಡ್ಕೋಬೇಕು ಅಂತೇಳಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ವಿನೋದ ನಮಗೆ ಇದು ಸಮಸ್ಯೆ ಇದೆ, ಬೆಂಗಳೂರಲ್ಲಿ ಬರ್ತದೆ ಮುಂದಕ್ಕೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.